ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಆರ್ಥಿಕ ಚಿಂತನೆ ಪತ್ರಿಕೆಯ ಮೊದಲ ಅಧ್ಯಾಯ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು. ಇದರಲ್ಲಿ ಡೇವಿಡ್ ರಿಕಾರ್ಡೋರವರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ತಾ ಇದ್ವಿ. ಈ ಹಿಂದಿನ ಸೆಷನ್ಗಳಲ್ಲಿ ನಾವು ಡೇವಿಡ್ ರಿಕಾರ್ಡೋರವರ ಜೀವನ ಮತ್ತು ಮೌಲ್ಯ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡಿದ್ವಿ. ಈಗ ಡೇವಿಡ್ ರಿಕಾರ್ಡೋರವರ ಆರ್ಥಿಕ ಚಿಂತನೆಗಳಲ್ಲಿ ಅಭೂತಪೂರ್ವ ಕೊಡುಗೆಯಾದಂತಹ ವಿತರಣಾ ಸಿದ್ಧಾಂತದ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಡೇವಿಡ್ ರಿಕಾರ್ಡೋರವರು ವಿತರಣಾ ಸಿದ್ಧಾಂತಕ್ಕೆ ಒಂದು ಅದ್ವಿತೀಯವಾದ ಕೊಡುಗೆಯನ್ನು ನೀಡಿದ್ದಾರೆ. ರಿಕಾರ್ಡೋರವರು ನೀಡಿದಂತಹ ವಿತರಣಾ ಸಿದ್ಧಾಂತ ಆರ್ಥಿಕ ಚಿಂತನೆಯ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿ ನಿಂತಿದೆ. ಡೇವಿಡ್ ರಿಕಾರ್ಡೋರವರೇ ಹೇಳುವಂತೆ ರಾಜಕೀಯ ಅರ್ಥಶಾಸ್ತ್ರದಲ್ಲಿ ವಿತರಣೆ ಅನ್ನೋದು ಒಂದು ಬಹುಮುಖ್ಯವಾದ ಸಮಸ್ಯೆ. ಅವರು ಹೇಳೋ ಹಾಗೆ ಲಾಭವು ಹೆಚ್ಚು ಅಥವಾ ಕಡಿಮೆ ಕೂಲಿಯು ಅತ್ಯವಶ್ಯಕ ವಸ್ತುಗಳ ಬೆಲೆಯನ್ನು ಮತ್ತು ಅವಶ್ಯಕ ಸರಕುಗಳ ಬೆಲೆ ಆಹಾರದ ಬೆಲೆಯನ್ನು ಅವಲಂಬಿಸಿದೆ. ರಿಕಾರ್ಡೋರವರು ಹೇಳೋ ಹಾಗೆ ಲಾಭವು ಕೂಲಿಯನ್ನು ಅವಲಂಬಿಸಿದೆ, ಕೂಲಿಯು ಬೆಲೆಯನ್ನು ಅವಲಂಬಿಸಿದೆ ಮತ್ತು ಬೆಲೆ ಆಹಾರದ ಬೆಲೆಯಿಂದ ನಿರ್ಧಾರವಾಗುತ್ತೆ. ಹೀಗೆ ಆರ್ಥಿಕ ಚಿಂತನೆಯ ವಿಕಾಸದಲ್ಲಿ ವಿತರಣೆಗೆ ತನ್ನದೇ ಆದ ಮಹತ್ವವಿದೆ. ಈ ವಿತರಣಾ ಸಿದ್ಧಾಂತಕ್ಕೆ ಆ್ಯಡಮ್ ಸ್ಮಿತ್ ರವರಂತೆ ಡೇವಿಡ್ ರಿಕಾರ್ಡೋರವರು ಕೂಡ ಅಭೂತಪೂರ್ವವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಈ ಕಾರಣದಿಂದಾಗಿ ಎರಿಕ್ ಲಾಲ್ ಎನ್ನುವಂಥ ಅರ್ಥಶಾಸ್ತ್ರಜ್ಞ ಹೇಳ್ತಾರೆ, ರಿಕಾರ್ಡೋರವರ ಮುಖ್ಯ ಸಾಧನೆಗಳನ್ನು ಅವರ ಮೌಲ್ಯ ಮತ್ತು ವಿತರಣಾ ಸಿದ್ಧಾಂತಗಳಲ್ಲಿ ಕಾಣಬಹುದು ಅಂತ ಹೇಳಿದ್ದಾರೆ. ರಿಕಾರ್ಡೋರವರ ವಿತರಣಾ ಸಿದ್ಧಾಂತಗಳನ್ನು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸಿ ಅಧ್ಯಯನ ಮಾಡಬಹುದು. ಒಂದು ಗೇಣಿ ಸಿದ್ಧಾಂತ, ಕೂಲಿ ಸಿದ್ಧಾಂತ, ಬಡ್ಡಿ ಮತ್ತು ಲಾಭ ಸಿದ್ಧಾಂತ. ಮೊದಲನೇದಾಗಿ ಗೇಣಿ ಸಿದ್ಧಾಂತದ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಗೇಣಿ ಸಿದ್ಧಾಂತ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ 12 ಅಂಕಗಳ ಪ್ರಶ್ನೆ. ಡೇವಿಡ್ ರಿಕಾರ್ಡೋರವರು ಒಂದು ಕ್ರಮಬದ್ಧವಾದ ಗೇಣಿ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಇದು ಆರ್ಥಿಕ ಮೀಮಾಂಸೆಯಲ್ಲಿ ಒಂದು ಹೊಸ ಮೈಲುಗಲ್ಲನ್ನು ಸೃಷ್ಟಿಸಿತು. ಅಷ್ಟೇ ಅಲ್ಲದೆ ಈ ಸಿದ್ಧಾಂತ ಆಧುನಿಕ ಗೇಣಿ ಸಿದ್ಧಾಂತಕ್ಕೆ ತನ್ನದೇ ಆದ ಅಡಿಪಾಯವನ್ನು ಹಾಕಿಕೊಡ್ತು. ರಿಕಾರ್ಡೋರವರು ಪ್ರತಿಪಾದನೆ ಮಾಡಿದಂತಹ ಗೇಣಿ ಸಿದ್ಧಾಂತ ಇಂದಿಗೂ ಪ್ರಸ್ತುತವಾಗಿದ್ದು 10 ಹಲವು ಆರ್ಥಿಕ ಚಿಂತನೆಗಳಿಗೆ ತಳಹದಿಯಾಗಿ ಪರಿಣಮಿಸಿತು. ಹಾಗಿದ್ರೆ ರಿಕಾರ್ಡೋರವರು ಗೇಣಿಯನ್ನು ಹೇಗೆ ವ್ಯಾಖ್ಯಾನಿಸಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ರಿಕಾರ್ಡೋರವರು 1817ರಲ್ಲಿ ಪ್ರಕಟಿಸಿದಂತಹ ತಮ್ಮ ಗ್ರಂಥ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಇಕಾನಮಿ ಆ್ಯಂಡ್ ಟ್ಯಾಕ್ಸೇಷನ್, ರಾಜಕೀಯ ಆರ್ಥಿಕತೆ ಮತ್ತು ತೆರಿಗೆಯ ಮೇಲಿನ ಸಿದ್ಧಾಂತಗಳು 1817ರಲ್ಲಿ ಪ್ರಕಟಿಸ್ತಾರೆ. ಅದರಲ್ಲಿ ಗೇಣಿಯನ್ನು ವ್ಯಾಖ್ಯಾನಿಸ್ತಾರೆ. ಮಣ್ಣಿನಲ್ಲಿರುವ ಮೂಲ ಮತ್ತು ಅವಿನಾಶಿ ಶಕ್ತಿಗಳ ಬಳಕೆಗಾಗಿ ಭೂಮಾಲೀಕನಿಗೆ ಕೊಡಬೇಕಾದ ಭೂಮಿಯ ಉತ್ಪನ್ನದ ಒಂದು ಭಾಗವೇ ಗೇಣಿ. ಅಂದರೆ ಮಣ್ಣಿನಲ್ಲಿ 2 ಶಕ್ತಿಗಳಿದೆ, ಒಂದು ಮೂಲ ಮತ್ತೊಂದು ಅವಿನಾಶಿ. ಮಣ್ಣಿನಲ್ಲಿ ತನ್ನದೇ ಆದಂತಹ ಶಕ್ತಿ ಇದೆ, ಅದನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಆ ಶಕ್ತಿಯನ್ನು ನಾವು ಉತ್ಪಾದನೆಯಲ್ಲಿ ಬಳಸಿಕೊಳ್ಳುವವನು ಗೇಣಿದಾರ. ಆದರೆ ಗೇಣಿದಾರ ಭೂಮಾಲೀಕನಿಗೆ ಆ ಭೂಮಿಯಲ್ಲಿ ಉತ್ಪಾದನೆ ಮಾಡಿದಂತಹ ಉತ್ಪನ್ನದ ಒಂದು ಭಾಗವನ್ನು ಭೂಮಾಲೀಕನಿಗೆ ಕೊಡ್ತಾನೆ. ಆ ಒಂದು ಭಾಗವೇ ಗೇಣಿ ಅಂತ ರಿಕಾರ್ಡೋರವರು ಕರೀತಾರೆ. ರಿಕಾರ್ಡೋರವರ ಪ್ರಕಾರ ಭೂಮಿಯ ಸಾಗುವಳಿ ವೆಚ್ಚಗಳಾದ ಶ್ರಮ, ಬಂಡವಾಳ ಮತ್ತು ಸಂಘಟನೆಯ ವೆಚ್ಚವನ್ನು ಭರಿಸಿಯಾದ ನಂತರ ಉಳಿಯುವ ಆದಾಯ ಗೇಣಿಯಾಗಿರುತ್ತೆ. ಹಾಗಾಗಿ ಗೇಣಿ ಯಾವತ್ತೂ ಹೆಚ್ಚುವರಿ ಆದಾಯವಾಗಿರುತ್ತೆ. ಅಂದರೆ ಸಾಗುವಳಿ ವೆಚ್ಚಕ್ಕೆ ಮೀರಿದ ಹೆಚ್ಚುವರಿ ಉತ್ಪನ್ನವನ್ನು ನಾವು ಆರ್ಥಿಕ ಗೇಣಿ ಅಂತ ಕರೀತೇವೆ. ಅಂದರೆ ಒಂದು ನಿರ್ದಿಷ್ಟ ಭೂಮಿಯಲ್ಲಿ ಉತ್ಪಾದನೆ ಮಾಡಿ ಬಂದಂತಹ ಒಟ್ಟು ಸಾಗುವಳಿ ಆದಾಯದಿಂದ ಆ ಭೂಮಿಯನ್ನು ಉಳುಮೆ ಮಾಡಿದಂತಹ ಒಟ್ಟು ಸಾಗುವಳಿ ವೆಚ್ಚವನ್ನು ಕಳೆದಾಗ ಏನು ಹೆಚ್ಚುವರಿ ಆದಾಯ ಉಳಿಯುತ್ತೆ, ಆ ಹೆಚ್ಚುವರಿ ಆದಾಯವನ್ನು ಗೇಣಿ ಅಂತ ರಿಕಾರ್ಡೋರವರು ಸಂಬೋಧಿಸ್ತಾರೆ. ಅಷ್ಟೇ ಅಲ್ಲದೆ ಭೂಮಿಯ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ರೀತಿಯ ಫಲವತ್ತತೆಯನ್ನು ಹೊಂದಿದೆ. ಎಲ್ಲ ಭೂಮಿಯ ಭಾಗವು ಒಂದೇ ಫಲವತ್ತತೆಯನ್ನು ಹೊಂದಿರೋದಿಲ್ಲ.
ಈ ಫಲವತ್ತತೆಯಲ್ಲಿನ ವ್ಯತ್ಯಾಸ ಅಥವಾ ಭಿನ್ನತೆಯಿಂದಾಗಿ ಗೇಣಿ ಉದ್ಭವವಾಗಿದೆ. ಒಂದು ವೇಳೆ ಭೂಮಿಯ ಫಲವತ್ತತೆಯಲ್ಲಿ ವ್ಯತ್ಯಾಸವೇ ಇಲ್ಲ ಅಂತಾಗಿದ್ದರೆ ಗೇಣಿಯು ಉದ್ಭವವಾಗ್ತಿರಲಿಲ್ಲ ಅನ್ನೋದು ರಿಕಾರ್ಡೋರವರ ಸಿದ್ಧಾಂತ. ಹೀಗೆ ಗೇಣಿ ಭೂಮಾಲೀಕನಿಗೆ ಕೊಡಬೇಕಾದ ಭೂಮಿಯ ಒಂದು ಭಾಗ, ಗೇಣಿ ಹೆಚ್ಚುವರಿ ಆದಾಯವಾಗಿರುತ್ತೆ ಮತ್ತು ಭೂಮಿಯ ಫಲವತ್ತತೆಯ ವ್ಯತ್ಯಾಸದಿಂದಾಗಿ ಗೇಣಿ ಉದ್ಭವ ಆಗತ್ತೆ. ಗೇಣಿ ಸಿದ್ಧಾಂತವನ್ನು ರಿಕಾರ್ಡೋರವರು ಹೀಗೆ ವಿವರಿಸ್ತಾರೆ. ಒಂದು ಜನರಹಿತವಾದ ಒಂದು ಹೊಸ ಪ್ರದೇಶಕ್ಕೆ ಜನರು ಬಂದು ನೆಲೆಸ್ತಾರೆ ಅಂತ ಭಾವಿಸೋಣ. ಆಗ ಆ ಜನ ತಮ್ಮ ಜೀವನೋಪಾಯಕ್ಕೆ ಬೇಕಾಗುವಷ್ಟು ಮಾತ್ರ ಭೂಮಿಯನ್ನು ಉಳುಮೆ ಮಾಡ್ತಾರೆ. ಆಗ ಜನಸಂಖ್ಯೆಯೂ ಕೂಡ ಮಿತವಾಗಿರೋದ್ರಿಂದ ಮತ್ತು ಆಸೆ ಆಕಾಂಕ್ಷೆಗಳು ಕೂಡ ಮಿತವಾಗಿರೋದ್ರಿಂದ ಎಲ್ಲ ಭೂಮಿಯನ್ನು ಉಳುಮೆ ಮಾಡುವಂತಹ ಅಗತ್ಯ ಬರುವುದಿಲ್ಲ. ಹಾಗಾಗಿ ಅತಿ ಹೆಚ್ಚು ಫಲವತ್ತೆ ಹೊಂದಿರುವಂತಹ ಭೂಮಿಯನ್ನು ಮಾತ್ರ ಉಳುಮೆ ಮಾಡ್ತಾರೆ. ಹಾಗಾಗಿ ಕೇವಲ ಹೆಚ್ಚು ಫಲವತ್ತತೆ ಹೊಂದಿದಂತಹ ಪ್ರಥಮ ದರ್ಜೆ ಭೂಮಿಯನ್ನು ಅವರು ಉಳುಮೆ ಮಾಡುವುದರಿಂದ ಆ ಸಂದರ್ಭದಲ್ಲಿ ಆ ಭೂಮಿಗೆ ಗೇಣಿ ಕೊಡುವಂಥ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಪ್ರಥಮ ದರ್ಜೆ ಭೂಮಿಗೆ ಆ ಸಂದರ್ಭದಲ್ಲಿ ಯಾವುದೇ ಗೇಣಿ ಉದ್ಭವ ಆಗೋದಿಲ್ಲ. ಕಾಲಕ್ರಮೇಣ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ, ಆಹಾರ ಧಾನ್ಯಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಈ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ಸಲುವಾಗಿ ಜನ ಹೊಸ ಭೂಮಿಯನ್ನು ಸಾಗುವಳಿ ಮಾಡಬೇಕಾದಂಥ ಅವಶ್ಯಕತೆ ಉದ್ಭವ ಆಗುತ್ತೆ. ಮೊದಲು ಹೆಚ್ಚು ಫಲವತ್ತತೆ ಹೊಂದಿರುವಂತಹ ಭೂಮಿಯನ್ನು ಆಯ್ಕೆ ಮಾಡಿ ಉಳುಮೆ ಮಾಡ್ತಾರೆ. ಈಗ ಉಳುಮೆ ಮಾಡುವಂತಹ ಭೂಮಿ ಮೊದಲು ಉಳುಮೆ ಮಾಡುವಂತಹ ಭೂಮಿಯ ಫಲವತ್ತತೆಯಷ್ಟೇ ಫಲವತ್ತತೆಯನ್ನು ಹೊಂದಿರೋದಿಲ್ಲ. ಹಾಗಾಗಿ ಹೀಗೆ ಆಯ್ಕೆ ಮಾಡಿಕೊಳ್ಳುವಂತಹ ಭೂಮಿಯ ಫಲವತ್ತತೆ ಮೊದಲು ಆಯ್ಕೆ ಮಾಡಿಕೊಂಡಂತಹ ಭೂಮಿಯ ಫಲವತ್ತತೆಯಿಂದ ಕಡಿಮೆ ಇರುತ್ತೆ. ಹಾಗಾಗಿ ಇದನ್ನು ದ್ವಿತೀಯ ದರ್ಜೆ ಭೂಮಿ ಅಂತ ಕರಿತೇವೆ. ದ್ವಿತೀಯ ದರ್ಜೆ ಭೂಮಿಯಲ್ಲಿ ಲಭ್ಯವಾಗುವಂತಹ ಉತ್ಪನ್ನ ಪ್ರಥಮ ದರ್ಜೆ ಭೂಮಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಈ ಕಾರಣದಿಂದಾಗಿ ಭೂಮಿಯ ಫಲವತ್ತತೆಯಲ್ಲಿ ವ್ಯತ್ಯಾಸ ಆಯಿತು. ಪ್ರಥಮ ದರ್ಜೆ ಭೂಮಿ ಹೆಚ್ಚು ಫಲವತ್ತತೆಯನ್ನು, ದ್ವಿತೀಯ ದರ್ಜೆ ಭೂಮಿ ಕಡಿಮೆ ಫಲವತ್ತತೆಯನ್ನು ಹೊಂದಿದೆ. ಹೀಗೆ ಈ ಎರಡನೇ ದರ್ಜೆ ಭೂಮಿಗೆ ಹೋಲಿಸಿಕೊಂಡ್ರೆ ಮೊದಲನೇ ದರ್ಜೆ ಭೂಮಿಯಲ್ಲಿ ಅಧಿಕ ಉತ್ಪನ್ನ ಲಭ್ಯವಾಗಿರುವುದರಿಂದ ಪ್ರಥಮ ದರ್ಜೆ ಭೂಮಿಗೆ ಮಾತ್ರ ಗೇಣಿ ಉದ್ಭವ ಆಗುತ್ತೆ, ಎರಡನೇ ದರ್ಜೆ ಭೂಮಿಗೆ ಗೇಣಿ ಉದ್ಭವ ಆಗುವುದಿಲ್ಲ. ಹಾಗಾಗಿ ರಿಕಾರ್ಡೋ ದೃಷ್ಟಿಯಲ್ಲಿ ಎರಡನೇ ದರ್ಜೆ ಭೂಮಿಗಿಂತ ಮೊದಲನೇ ದರ್ಜೆ ಭೂಮಿ ನೀಡುವ ಉತ್ಪನ್ನ ಏನಿದೆ ಅದು ಹೆಚ್ಚುವರಿ ಉತ್ಪನ್ನ, ಅದನ್ನೇ ಅವರು ಆರ್ಥಿಕ ಗೇಣಿ ಅಂತ ಕರೀತಾರೆ. ಹೀಗೆ ಜನಸಂಖ್ಯೆ ಬೆಳೀತಲೇ ಹೋಗುತ್ತೆ, ಆಹಾರ ಧಾನ್ಯಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕಾದ್ರೆ ಹೊಸ ಭೂಮಿಯನ್ನು ಸಾಗುವಳಿ ಮಾಡುವಂಥ ಅನಿವಾರ್ಯತೆ ಉಂಟಾಗುತ್ತೆ. ಹಾಗಾಗಿ ನಂತರದ ದರ್ಜೆಯ ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ತೃತೀಯ ದರ್ಜೆ ಭೂಮಿಯನ್ನು ಆಯ್ಕೆ ಮಾಡಿ ಉಳುಮೆ ಮಾಡ್ತಾರೆ. ತೃತೀಯ ದರ್ಜೆ ಭೂಮಿಯ ಫಲವತ್ತತೆ ಮೊದಲೆರಡು ದರ್ಜೆ ಭೂಮಿಯ ಫಲವತ್ತತೆಯಿಂದ ಕಡಿಮೆ ಇರುತ್ತೆ ಮತ್ತು ಅದರಲ್ಲಿ ಸಿಗುವಂತಹ ಉತ್ಪನ್ನ ಮೊದಲೆರಡು ದರ್ಜೆ ಭೂಮಿಗಳಿಂದ ಸಿಗುವಂಥ ಉತ್ಪನ್ನಕ್ಕಿಂತ ಕಡಿಮೆ ಇರುತ್ತೆ. ಹಾಗಾಗಿ ತೃತೀಯ ದರ್ಜೆ ಭೂಮಿಯಲ್ಲಿ ಲಭ್ಯವಾಗುವಂತಹ ಉತ್ಪನ್ನ ಏನಿದೆ ಅದು ಮೊದಲೆರಡು ದರ್ಜೆಗಳ ಭೂಮಿಗಿಂತಲೂ ಕೂಡ ಕಡಿಮೆಯಾಗುತ್ತೆ. ಇನ್ನು ಮುಂದುವರಿದಂತೆ ಜನಸಂಖ್ಯೆ ಹೆಚ್ಚಾದಾಗ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ನಾಲ್ಕನೇ ದರ್ಜೆ ಭೂಮಿಯನ್ನು ಕೂಡ ಉಳುಮೆ ಮಾಡುವಂಥ ಅನಿವಾರ್ಯತೆ ಉಂಟಾಗತ್ತೆ. ನಾಲ್ಕನೇ ದರ್ಜೆ ಭೂಮಿ ಏನಿದೆ ಆ ಭೂಮಿಯಲ್ಲಿ ಲಭ್ಯವಾಗುವಂತಹ ಆದಾಯ ಮತ್ತು ಅದಕ್ಕೆ ಮಾಡುವಂತಹ ಸಾಗುವಳಿ ವೆಚ್ಚ ಪರಸ್ಪರ ಸಮವಾಗಿರುತ್ತೆ. ಅದರಲ್ಲಿ ಯಾವುದೇ ಹೆಚ್ಚುವರಿ ಉತ್ಪನ್ನ ಲಭ್ಯವಾಗುವುದಿಲ್ಲ. ಆ ಭೂಮಿಯ ಆದಾಯ ಆ ಭೂಮಿಯ ಸಾಗುವಳಿ ವೆಚ್ಚಕ್ಕೆ ಸಮವಾಗುತ್ತೆ. ಹಾಗಾಗಿ ಲಭ್ಯವಾಗುವಂಥ ಉತ್ಪನ್ನ ಶೂನ್ಯವಾಗುತ್ತೆ. ಹಾಗಾಗಿ ಗೇಣಿ ಶೂನ್ಯವಾಗಿರುತ್ತೆ. ಇಂತಹ ಭೂಮಿಯನ್ನು ಸೀಮಾಂತ ಭೂಮಿ ಅಥವಾ ಗೇಣಿ ರಹಿತ ಭೂಮಿ ಅಂತ ಕರೀತೇವೆ. ಹೀಗೆ ರಿಕಾರ್ಡೋರವರು ತಮ್ಮ ಗೇಣಿ ಸಿದ್ಧಾಂತವನ್ನು ವಿವರಿಸಲಿಕ್ಕಾಗಿ ಭೂಮಿಯನ್ನು 4 ದರ್ಜೆಗಳಾಗಿ ವಿಂಗಡಿಸ್ತಾರೆ. ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ, ತೃತೀಯ ದರ್ಜೆ ಮತ್ತು 4ನೇ ದರ್ಜೆ ಅಥವಾ ಸೀಮಾಂತ ಭೂಮಿ ಅಂತ ಕರೀತೇವೆ. ರಿಕಾರ್ಡೋರವರ ಸಿದ್ಧಾಂತವನ್ನು ಒಂದು ಪಟ್ಟಿಯ ಮೂಲಕ ಅರ್ಥ ಮಾಡಿಕೊಳ್ಬೇಕು. ಈ ಪಟ್ಟಿಯ ಮೊದಲನೇ ಕಾಲಂನಲ್ಲಿ ಭೂಮಿಯ ದರ್ಜೆಗಳನ್ನು ಸೂಚಿಸಿದ್ದೇವೆ. ಎ ದರ್ಜೆ, ಬಿ ದರ್ಜೆ, ಸಿ ದರ್ಜೆ, ಡಿ ದರ್ಜೆ. ಎ ದರ್ಜೆಯ ಭೂಮಿಯು ಅತಿ ಹೆಚ್ಚು ಫಲವತ್ತತೆಯನ್ನು, ಡಿ ದರ್ಜೆ ಭೂಮಿಯು ಅತಿ ಕಡಿಮೆ ಫಲವತ್ತತೆಯನ್ನು ಹೊಂದಿದೆ.
ಎರಡನೇ ಕಾಲಂನಲ್ಲಿ ಪ್ರತಿ ದರ್ಜೆ ಭೂಮಿಯಿಂದ ಲಭ್ಯವಾಗುವ ಒಟ್ಟು ಉತ್ಪನ್ನವನ್ನು ಸೂಚಿಸಿದ್ದೇವೆ. ಎ ದರ್ಜೆ ಭೂಮಿಯಲ್ಲಿ 40 ಕ್ವಿಂಟಾಲ್, ಬಿ ದರ್ಜೆ ಭೂಮಿಯಲ್ಲಿ 30 ಕ್ವಿಂಟಾಲ್, ಸಿ ದರ್ಜೆ ಭೂಮಿಯಲ್ಲಿ 20 ಕ್ವಿಂಟಾಲ್, ಡಿ ದರ್ಜೆ ಭೂಮಿಯಲ್ಲಿ 10 ಕ್ವಿಂಟಾಲ್ ಉತ್ಪನ್ನ ಲಭ್ಯವಾಗಿದೆ. ಎ ದರ್ಜೆ ಭೂಮಿ ಹೆಚ್ಚು ಫಲವತ್ತತೆ ಹೊಂದಿರುವುದರಿಂದ ಹೆಚ್ಚು ಉತ್ಪನ್ನವನ್ನು, ಡಿ ದರ್ಜೆ ಭೂಮಿ ಅತಿ ಕಡಿಮೆ ಫಲವತ್ತತೆ ಹೊಂದಿರುವುದರಿಂದ ಅತಿ ಕಡಿಮೆ ಉತ್ಪನ್ನವನ್ನು ನೀಡಿದೆ. ಮಾರುಕಟ್ಟೆಯಲ್ಲಿ ಬೆಲೆಯು ಸ್ಥಿರವಾಗಿದೆ ಅನ್ನುವ ಕಲ್ಪನೆಯ ಆಧಾರದ ಮೇಲೆ ನಾವು ಸಿದ್ಧಾಂತವನ್ನು ರೂಪಿಸಿದ್ದೇವೆ. ಹಾಗಾಗಿ ಡೇವಿಡ್ ರಿಕಾರ್ಡೋರವರ ಈ ಸಿದ್ಧಾಂತದಲ್ಲಿ ಬೆಲೆಯೂ ಸ್ಥಿರವಾಗಿದೆ. ಪ್ರತಿ ಕ್ವಿಂಟಾಲ್ಗೆ 200 ರೂಪಾಯಿ. 4ನೇ ಕಾಲಂನಲ್ಲಿ ಒಟ್ಟು ಆದಾಯ ಉತ್ಪನ್ನವನ್ನು ಬೆಲೆಯಿಂದ ಗುಣಿಸಿದಾಗ ಲಭ್ಯವಾಗುತ್ತೆ. ಎ ದರ್ಜೆ ಭೂಮಿಯ ಒಟ್ಟು ಆದಾಯ 8,000, ಬಿ ದರ್ಜೆ 6,000, ಸಿ ದರ್ಜೆ 4,000, ಡಿ ದರ್ಜೆ 2,000. 5ನೇ ಕಾಲಂನಲ್ಲಿ ಒಟ್ಟು ವೆಚ್ಚ. ಪ್ರತಿ ದರ್ಜೆ ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ತಗಲುವಂತಹ ವೆಚ್ಚ ಒಟ್ಟು ವೆಚ್ಚವಾಗಿರುತ್ತೆ. ಅದು ಕೂಡ ಸ್ಥಿರವಾಗಿದೆ ಅಂತ ನಾವು ಕಲ್ಪನೆ ಮಾಡಿಕೊಂಡಿದ್ದೇವೆ. ಅದು 2,000. ಕೊನೆಯದಾಗಿ ಗೇಣಿ ಅಂದರೆ ಒಟ್ಟು ಆದಾಯದಿಂದ ಒಟ್ಟು ವೆಚ್ಚವನ್ನು ಕಡಿಬೇಕು. ಉದಾಹರಣೆಗೆ ಎ ದರ್ಜೆ ಭೂಮಿಯ ಒಟ್ಟು ಆದಾಯ 8,000, ಒಟ್ಟು ವೆಚ್ಚ 2,000. 8,000ರಿಂದ 2,000ವನ್ನು ಕಳೆದಾಗ ಉಳಿಯೋದು 6,000. ಇದು ಎ ದರ್ಜೆ ಭೂಮಿಯ ಹೆಚ್ಚುವರಿ ಆದಾಯ. ಇದು ಎ ದರ್ಜೆ ಭೂಮಿಯ ಗೇಣಿ. ಬಿ ದರ್ಜೆ ಭೂಮಿಯ ಗೇಣಿ 6,000 - 2,000 4,000. ಈ 4,000 ಹೆಚ್ಚುವರಿ ಆದಾಯ ಬಿ ದರ್ಜೆ ಭೂಮಿಯ ಗೇಣಿ. ಮುಂದುವರಿದಂತೆ ಸಿ ದರ್ಜೆ ಭೂಮಿಯ ಒಟ್ಟು ಆದಾಯ 4,000, ಒಟ್ಟು ವೆಚ್ಚ 2,000, ಹೆಚ್ಚುವರಿ ಆದಾಯ 2,000. ಇದು ಸಿ ದರ್ಜೆ ಭೂಮಿಯ ಒಟ್ಟು ಗೇಣಿ. ಡಿ ದರ್ಜೆ ಭೂಮಿಯ ಒಟ್ಟು ಆದಾಯ 2,000, ಒಟ್ಟು ವೆಚ್ಚ 2,000. ಇದರಲ್ಲಿ ಯಾವುದೇ ಹೆಚ್ಚುವರಿ ಆದಾಯ ಉಳಿಯೋದಿಲ್ಲ. ಹಾಗಾಗಿ ಡಿ ದರ್ಜೆ ಭೂಮಿ ಸೀಮಾಂತ ಆದಾಯ ಅಥವಾ ಗೇಣಿ ರಹಿತ ಭೂಮಿಯಾಗಿ ಪರಿಣಮಿಸುತ್ತೆ. ಹೀಗೆ ರಿಕಾರ್ಡೋರವರ ಪ್ರಕಾರ ಗೇಣಿಯು ಉನ್ನತ ದರ್ಜೆಯ ಮತ್ತು ಹೆಚ್ಚು ಫಲವತ್ತತೆ ಹೊಂದಿದ ಭೂಮಿಗಳು ಸೀಮಾಂತ ಅಥವಾ ಕನಿಷ್ಠ ಫಲವತ್ತತೆ ಹೊಂದಿರುವ ಭೂಮಿಗೆ ಹೋಲಿಸಿದಂತೆ ಹೊಂದಿರುವ ವಿಭೇದದ ಅನುಕೂಲವಾಗಿದೆ. ಹಾಗಾಗಿ ಗೇಣಿಯು ವಿಭೇದದ ಅಧಿಶೇಷವಾಗಿರುತ್ತೆ. ಅಂದರೆ ವ್ಯತ್ಯಾಸದಿಂದ ಉದ್ಭವವಾಗುವಂಥ ಅನುಕೂಲ ಅಥವಾ ಹೆಚ್ಚುವರಿ ಏನಿದೆ ಅದು ಗೇಣಿಯಾಗಿ ಪರಿಣಮಿಸುತ್ತೆ. ರಿಕಾರ್ಡೋರವರ ಗೇಣಿ ಸಿದ್ಧಾಂತವನ್ನು ಒಂದು ರೇಖಾಚಿತ್ರದ ಮೂಲಕ ಅರ್ಥ ಮಾಡಿಕೊಳ್ಬೋದು. ಈ ರೇಖಾಚಿತ್ರದಲ್ಲಿ ಎಕ್ಸ್ ಅಕ್ಷದಲ್ಲಿ ಭೂಮಿಯ ದರ್ಜೆಯನ್ನು ಮತ್ತು ವೈ ಅಕ್ಷದಲ್ಲಿ ಉತ್ಪನ್ನವನ್ನು ಸೂಚಿಸಿದ್ದೇವೆ. 4 ದರ್ಜೆಯ ಭೂಮಿಗಳು ಎ, ಬಿ, ಸಿ ಮತ್ತು ಡಿ. ಎ ದರ್ಜೆ ಭೂಮಿಯ ಒಟ್ಟು ಉತ್ಪನ್ನ 40 ಕ್ವಿಂಟಾಲ್, ಬಿ ದರ್ಜೆ ಭೂಮಿಯ ಒಟ್ಟು ಉತ್ಪನ್ನ 30 ಕ್ವಿಂಟಾಲ್, ಸಿ ದರ್ಜೆ ಭೂಮಿಯ ಒಟ್ಟು ಉತ್ಪನ್ನ 20 ಕ್ವಿಂಟಾಲ್, ಡಿ ದರ್ಜೆ ಭೂಮಿಯ ಒಟ್ಟು ಉತ್ಪನ್ನ 10 ಕ್ವಿಂಟಾಲ್. ಡಿ ದರ್ಜೆ ಭೂಮಿಯಲ್ಲಿ ಲಭ್ಯವಾಗುವಂಥ ಒಟ್ಟು ಉತ್ಪನ್ನ 10 ಕ್ವಿಂಟಾಲ್. ಅದನ್ನು ಆದಾಯಕ್ಕೆ ನಾವು ಪರಿವರ್ತನೆ ಮಾಡಿದರೆ ಅದು 2,000. 2,000 ಅಂತ ಹೇಳಿದರೂ ಒಂದೇ ಮತ್ತು ಉತ್ಪಾದನೆ ವೆಚ್ಚ ಅಥವಾ ಒಟ್ಟು ಉತ್ಪನ್ನ 10 ಕ್ವಿಂಟಾಲ್ ಅಂತ ಹೇಳಿದರೂ ಒಂದೇ. ಹಾಗಾಗಿ ಎ ದರ್ಜೆ, ಬಿ ದರ್ಜೆ ಮತ್ತು ಸಿ ದರ್ಜೆ ಭೂಮಿಗಳು ಉತ್ಪಾದಿಸುವಂಥ ಹೆಚ್ಚುವರಿ ಉತ್ಪನ್ನ ಅಥವಾ ಹೆಚ್ಚುವರಿ ಆದಾಯದಿಂದ ಡಿ ದರ್ಜೆ ಭೂಮಿಯ ಒಟ್ಟು ಉತ್ಪಾದನಾ ವೆಚ್ಚ ಅಥವಾ ಒಟ್ಟು ಆದಾಯವನ್ನು ಕಳೆದಾಗ ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ ಮತ್ತು ತೃತೀಯ ದರ್ಜೆ ಭೂಮಿಗಳ ಗೇಣಿಯು ಉದ್ಭವಿಸುತ್ತೆ ಅನ್ನೋದನ್ನು ಈ ರೇಖಾಚಿತ್ರ ಬಿಂಬಿಸುತ್ತೆ. ಕಲ್ಪನೆಗಳು. ರಿಕಾರ್ಡೋರವರ ಗೇಣಿ ಸಿದ್ಧಾಂತ ಹಲವಾರು ಕಲ್ಪನೆಗಳ ಮೇಲೆ ನಿಂತಿದೆ. ಮೊದಲನೇದಾಗಿ ಆರ್ಥಿಕತೆಯಲ್ಲಿ ಪರಿಪೂರ್ಣ ಪೈಪೋಟಿ ಇದೆ. ಭೂಮಿಯು ಪ್ರಕೃತಿಯ ಉಚಿತ ಕೊಡುಗೆಯಾಗಿರುತ್ತೆ. ಭೂಮಿಯು ಮೂಲ ಮತ್ತು ಅವಿನಾಶಿ ಶಕ್ತಿಗಳನ್ನು ಹೊಂದಿರುತ್ತೆ. ಒಂದು ನಿರ್ದಿಷ್ಟ ಬಳಕೆಗೆ ಒಂದು ನಿರ್ದಿಷ್ಟ ದೇಶ ಅಥವಾ ಪ್ರಾಂತ್ಯಕ್ಕೆ ಭೂಮಿಯ ಪೂರೈಕೆ ಅಸ್ಥಿತಿಸ್ಥಾಪಕವಾಗಿರುತ್ತೆ. ಭೂಮಿಯ ಫಲವತ್ತತೆಯಲ್ಲಿ ವ್ಯತ್ಯಾಸವಿರುತ್ತೆ. ಭೂಮಿಯನ್ನು ಅದರ ಫಲವತ್ತತೆಗೆ ಅನುಗುಣವಾಗಿ ಅವರೋಹಣ ಕ್ರಮದಲ್ಲಿ ಸಾಗುವಳಿ ಮಾಡ್ತೇವೆ. ಅಂದರೆ ಹೆಚ್ಚು ಫಲವತ್ತತೆ ಹೊಂದಿರುವ ಭೂಮಿಯನ್ನು ಮೊದಲು ಮತ್ತು ಕಡಿಮೆ ಫಲವತ್ತತೆ ಹೊಂದಿರುವ ಭೂಮಿಯನ್ನು ನಂತರ ಸಾಗುವಳಿ ಮಾಡ್ತೇವೆ. ಭೂಮಿಯಲ್ಲಿ ಇಳಿಮುಖ ಪ್ರತಿಫಲ ನಿಯಮ ಕಾರ್ಯಾಚರಣೆ ಮಾಡುತ್ತೆ. ಗೇಣಿರಹಿತ ಭೂಮಿಯು ಅಸ್ತಿತ್ವದಲ್ಲಿರುತ್ತೆ. ಅಂದರೆ ಯಾವ ಭೂಮಿಯ ಒಟ್ಟು ಆದಾಯ ಅದರ ಒಟ್ಟು ಸಾಗುವಳಿ ವೆಚ್ಚಕ್ಕೆ ಸಮವಾಗಿದ್ದು ಗೇಣಿ ಉದ್ಭವ ಆಗೋದಿಲ್ವೋ ಅದನ್ನು ಗೇಣಿರಹಿತ ಭೂಮಿ ಅಂತ ಕರಿತೇವೆ.
ಮಾಲ್ತಸ್ರವರ ಜನಸಂಖ್ಯಾ ಸಿದ್ಧಾಂತವು ಆಚರಣೆಯಲ್ಲಿರುತ್ತೆ ಮತ್ತು ಬೆಲೆಯು ಗೇಣಿಯ ನಿರ್ಧಾರಕ. ವಸ್ತುವಿನ ಬೆಲೆಯನ್ನು ನಾವು ಗೇಣಿಯ ಮುಖೇನ ನಿರ್ಧಾರ ಮಾಡ್ತೇವೆ ಅಂತ ಕಲ್ಪನೆಯ ಮೇಲೆ ಈ ಸಿದ್ಧಾಂತ ನಿಂತಿದೆ. ಹೀಗೆ ರಿಕಾರ್ಡೋರವರ ಗೇಣಿ ಸಿದ್ಧಾಂತವು ಇಷ್ಟೆಲ್ಲ ಶ್ರೇಷ್ಠತೆಯನ್ನು ಹೊಂದಿದ್ದರೂ ಸಹ ಅದನ್ನು ಕೆಲವರು ಟೀಕೆ ಮಾಡ್ತಾರೆ. ಮೊದಲನೇದಾಗಿ, ಭೂಮಿಯು ಮೂಲ ಮತ್ತು ಅವಿನಾಶಿ ಶಕ್ತಿಯನ್ನು ಹೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಭೂಮಿಯನ್ನು ಉಳುಮೆ ಮಾಡುವಾಗ ನಾವು ಅವರೋಹಣ ಕ್ರಮದಲ್ಲಿಯೇ ಉಳುಮೆ ಮಾಡ್ತೇವೆ ಅಂತ ಯಾವುದೇ ಪುರಾವೆಗಳಿಲ್ಲ. ಗೇಣಿರಹಿತ ಭೂಮಿಯ ಕಲ್ಪನೆಯು ಟೀಕಾತ್ಮಕವಾದದ್ದು. ಆರ್ಥಿಕತೆಯಲ್ಲಿ ಪರಿಪೂರ್ಣ ಪೈಪೋಟಿ ಇರುತ್ತೆ ಅಂತ ಹೇಳಲಿಕ್ಕೆ ಯಾವೇ ಸಾಕ್ಷಿ ಪುರಾವೆಗಳಿಲ್ಲ. ಭೂಮಿಯ ಕೊರತೆಯು ಗೇಣಿಯ ನಿರ್ಧಾರಕ ಅನ್ನೋದನ್ನು ಈ ಸಿದ್ಧಾಂತ ವಿವರಿಸಲಿಲ್ಲ. ಭೂಮಿಯಲ್ಲಿ ಇಳಿಮುಖ ಪ್ರತಿಫಲ ನಿಯಮ ಕಾರ್ಯಾಚರಿಸುತ್ತೆ ಅಂತ ಹೇಳಲಿಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಗೇಣಿಯು ಬೆಲೆ ನಿರ್ಧರಿತವಲ್ಲ, ಬದಲಿಗೆ ಬೆಲೆಯು ಗೇಣಿ ನಿರ್ಧರಿತವಾಗಿರುತ್ತೆ. ಗೇಣಿ ಕೇವಲ ಭೂಮಿಗೆ ಮಾತ್ರವಲ್ಲದೆ ಇತರೆ ಮಾನವ ನಿರ್ಮಿತ ಉತ್ಪಾದನಾಂಗಗಳಿಗೂ ಕೂಡ ಅನ್ವಯವಾಗುತ್ತೆ. ಗೇಣಿಯು ದೀರ್ಘಾವಧಿಯಲ್ಲಿ ಮಾತ್ರವಲ್ಲದೆ ಅಲ್ಪಾವಧಿಯಲ್ಲಿ ಸಹ ಉದ್ಭವವಾಗುತ್ತೆ. ಒಂದು ನಿರ್ದಿಷ್ಟ ಉದ್ದೇಶ ಅಥವಾ ಬಳಕೆಗೆ ಭೂಮಿಯ ಪೂರೈಕೆ ಸ್ಥಿರವಲ್ಲ, ಬದಲಿಗೆ ಒಂದು ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಭೂಮಿಯ ಪೂರೈಕೆ ಸ್ಥಿರವಾಗಿರುತ್ತೆ. ಮತ್ತು ರಿಕಾರ್ಡೋರವರ ಸಿದ್ಧಾಂತಕ್ಕೆ ಯಾವುದೇ ಐತಿಹಾಸಿಕ ಪುರಾವೆಗಳಿಲ್ಲ ಅನ್ನುವಷ್ಟು ಟೀಕೆಗಳು ರಿಕಾರ್ಡೋರವರ ಸಿದ್ಧಾಂತದಲ್ಲಿ ಕಾಣ್ಬೋದು. ಇಷ್ಟೆಲ್ಲ ಟೀಕೆಗಳ ನಡುವೆಯೂ ಕೂಡ ರಿಕಾರ್ಡೋರವರ ಗೇಣಿ ಸಿದ್ಧಾಂತ ಇಂದಿಗೂ ತನ್ನ ಛಾಪನ್ನು ಉಳಿಸಿಕೊಂಡಿದೆ. ಈ ಸಿದ್ಧಾಂತ ಅನೇಕ ಧೋರಣೆಗಳು, ಸಿದ್ಧಾಂತಗಳು, ಮಾದರಿಗಳು ಹಾಗೂ ಆರ್ಥಿಕ ಚಿಂತನೆಗೆ ಆಧಾರ ಸ್ತಂಭವಾಗಿ ಉಳಿದುಕೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ನಾವು ಈ ದಿವಸ ಡೇವಿಡ್ ರಿಕಾರ್ಡೋರವರ ವಿತರಣಾ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಗೇಣಿ ಸಿದ್ಧಾಂತ, ಇದರಲ್ಲಿ ಗೇಣಿಯ ವ್ಯಾಖ್ಯಾನವನ್ನು ನೋಡಿದ್ದೇವೆ. ಗೇಣಿ ಸಿದ್ಧಾಂತವನ್ನು ಒಂದು ಪಟ್ಟಿ ಮತ್ತು ರೇಖಾಚಿತ್ರದ ಮೂಲಕ ಅಧ್ಯಯನ ಮಾಡಿದ್ದೇವೆ. ಗೇಣಿ ಸಿದ್ಧಾಂತದ ಕಲ್ಪನೆಗಳನ್ನು ಮತ್ತು ಟೀಕೆಗಳನ್ನು ನೋಡಿದ್ದೇವೆ. ಇದು ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ಬರುವಂತಹ 12 ಮಾರ್ಕಿನ ಪ್ರಶ್ನೆ, ತುಂಬ ಮುಖ್ಯವಾದಂತಹ ಪ್ರಶ್ನೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಧನ್ಯವಾದಗಳು.